ಮೈಸೂರು ದಸರಾ ಇದನ್ನು ನಾಡ ಹಬ್ಬ ಅಂತ ಕರೀತಾರೆ. ಆದರೆ ಇಡೀ ನಾಡಲ್ಲಿ ಇರೋದು ಈ ಜನವಾರದವ್ರು ಮಾತ್ರನ. ಮೈಸೂರು ದಸರಾ ಉದ್ಘಾಟನೆಗೆ ಈ ಸಲ ಹಂಪ ನಾಗರಾಜಯ್ಯವ್ರನ್ನ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ಒಳ್ಳೆಯ ಆಯ್ಕೆ. ಅವರು ಸಾಕಷ್ಟು ಕೊಡುಗೆನ ಕನ್ನಡ ನಾಡು ನುಡಿಗೆ ಕೊಟ್ಟಿದ್ದಾರೆ. ಈ ಜನವಾರದವರು ಅವರು ಕನ್ನಡ ಪರ ಚಳುವಳಿ ಇರ್ಬೋದು, ಎಲ್ಲ ಚಳುವಳಿಲೂ ಒಂದು ಮೆದ್ಲಾಗಿ ಕೆಲಸ ಮಾಡ್ತಾ ಇರ್ತಾರೆ. ಪರ ವಿರೋಧ ಇವರೇ ಹುಟ್ಟಾಕ್ತಾ ಇರ್ತಾರೆ. ಇವರು ಯಾವ ಕಾರಣಕ್ಕೂ ಕನ್ನಡ ನಾಡಿನ ಅಭಿವೃದ್ಧಿಗಾಗಲಿ ಸಮಾನತೆ ಸ್ಥಾಪನೆಗಾಗಲಿ ಅವಕಾಶನ ಮಾಡಿಕೊಡಲ್ಲ. ಆ ಮಂಡ್ಯದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹಂಪ ನಾಗರಾಜಯ್ಯ ಅವರು ಬಂದಿರ್ತಾರೆ. ಅಲ್ಲಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟು ಕೊಟ್ಟಿದ್ದಕ್ಕೆ ಅದನ್ನು ಪೊಲೀಸವರು ಎನ್ಕ್ವೈರಿ ಮಾಡೋದಕ್ಕೆ ತಂದು ಕೂರಿಸ್ಕೊಂಡಿದ್ರು. ನಮಗೆ ಗೊತ್ತೇ ಇಲ್ಲ ಇದೆಲ್ಲ. ಕುವೆಂಪು ಅವ್ರು ಏನು ಹೇಳ್ತಾರೆ, ಕನ್ನಡ ನೆಲದಲ್ಲಿ ಕನ್ನಡನೇ ಸಾರ್ವಭೌಮ, ಕನ್ನಡಿಗನೇ ಸಾರ್ವಭೌಮ, ಹಾಗಂತ ಬೇರೆಯವರು ಬರಬಾರ್ದು ಅಂತ ಹೇಳ್ತಾ ಇಲ್ಲ. ಅತಿಥಿಗಳಾಗಿ ಬರಲಿ, ಯಜಮಾನರಾಗಿ ಬೇಡ ಅಂತಾರೆ. ಆದರೆ ಇವತ್ತು ಈ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಪಾಲಿಸಿಗಳು ಮತ್ತು ಸಂವಿಧಾನದ ಆರ್ಟಿಕಲ್ಗಳು ಈ ಒಂದು ಹಿಂದಿಗೆ ಪೂರಕವಾಗಿರೋದ್ರಿಂದ ಎಲ್ಲರಿಗೂ ಶರಣು. ಮೈಸೂರು ದಸರಾ ಇದನ್ನು ನಾಡ ಹಬ್ಬ ಅಂತ ಕರೀತಾರೆ. ಆದರೆ ಇಡೀ ನಾಡಲ್ಲಿ ಇರೋದು ಈ ಜನವಾರದವ್ರು ಮಾತ್ರನ. ಅವ್ರು ಮಾತ್ರ ಪೂಜೆ ಪುನಸ್ಕಾರಕ್ಕೆ ಮಾಡುವಂಥದ್ದು ಮತ್ತು ಅವರ ಆಚರಣೆ ಮಾತ್ರ. ನಾಡ ಹಬ್ಬ ಅಂತಂದರೆ ಅಲ್ಲಿ ನಾವೇನು ಮಾರಮ್ಮ ಮುಳ್ಕಟ್ಟಮ್ಮ ಇವ್ರಿಗೆ ಕೋಳಿ ಕೂದ್ಬಿಟ್ಟು ಮಾಡ್ತೀವಲ್ಲ, ಅದಕ್ಕೂ ಅವಕಾಶ ಇರಬೇಕಲ್ವಾ. ಇನ್ನು ಈ ನಾಡಲ್ಲಿ ಮುಸಲ್ಮಾನರಿಲ್ವಾ, ಅವ್ರು ಅದೇನೋ ನಮಾಜಿ ಗಿಮಾಜಿ ಮಾಡ್ತಾರಲ್ಲ, ಅದಕ್ಕೂ ಅವಕಾಶ ಇರಬೇಕಲ್ವಾ. ಕ್ರಿಶ್ಚಿಯನ್ಸ್ ಇಲ್ವಾ, ಅವರು ಜೀಸಸ್ ಕ್ರೈಸ್ಟ್ ಇದೆಲ್ಲ ಮಾಡ್ತಾರೆ, ಅದಕ್ಕೆ ಅವಕಾಶ ಕೊಡ್ಬಾರ್ದಾ? ಅದೆಲ್ಲ ಇರಲಿ. ಅಣ್ಣ ಬಸವಣ್ಣ ಸಾಂಸ್ಕೃತಿಕ ನಾಯಕ, ಎಲ್ಲ ಆಫೀಸಲ್ಲೂ ಫೋಟೋ ಹಾಕಬೇಕು ಅಂದ್ಬಿಟ್ಟು ಆರ್ಡ್ರ್ ಮಾಡಿದಾರಲ್ಲ ನಮ್ಮ ಮಿಸ್ಟರ್ ಸಿದ್ದರಾಮಯ್ಯ ಅವರು. ಇವರು ಸ್ಥಾಪನೆ ಮಾಡಿದ್ರಲ್ಲ ವಚನ ಚಳವಳಿ ನಂತರ ಲಿಂಗಾಯತ್ ಧರ್ಮ ಆಯ್ತಲ್ಲ, ಈ ಆಚರಣೆಗೆ ಅವಕಾಶ ಬೇಡವಾ? ಇಷ್ಟೆಲ್ಲ ಇರಲಿ. ಇನ್ನು ಕೋಟ್ಯಾಂತರ ಜನ ನಾಸ್ತಿಕರಿದ್ದೀವಿ ನಾವು. ನಮ್ಮ ದುಡ್ಡಿಲ್ವಾ ಈ ಸರ್ಕಾರ ಈ ನಾಡ ಹಬ್ಬ ಆಚರಿಸೋದ್ರಲ್ಲಿ? ಅಲ್ಲಿ ನಾಸ್ತಿಕರಿಗೆ ಅವಕಾಶ ಇದೆಯಾ? ಇವರೆಲ್ಲ ನಿಂತ್ಕೊಬಿಟ್ಟು ಪೂಜೆ ಪುನಸ್ಕಾರ ಮಾಡ್ತಾರಲ್ಲ, ಅಲ್ಲಿ ನಿಂತ್ಕೊಬಿಟ್ಟು ನಾಸ್ತಿಕರು ನೋಡಿ ಇದೆಲ್ಲ ಸುಳ್ಳು, ದೇವರಿಲ್ಲ ಅಂತ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ? ಸುಮ್ಮನೆ ನಾಡ ಹಬ್ಬ ಅಂದ್ಬಿಟ್ಟು ಏರಿಕೆ ಮಾಡಿಬಿಡೋದು ಇರಲಿ. ಈ ಒಂದು ಮೈಸೂರು ದಸರಾ ಉದ್ಘಾಟನೆಗೆ ಈ ಸಲ ಹಂಪ ನಾಗರಾಜಯ್ಯವ್ರನ್ನ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ಒಳ್ಳೆಯ ಆಯ್ಕೆ. ಅವರು ಸಾಕಷ್ಟು ಕೊಡುಗೆನ ಕನ್ನಡ ನಾಡು ನುಡಿಗೆ ಕೊಟ್ಟಿದ್ದಾರೆ. ಜೈನ ಸಾಹಿತ್ಯದ ಅಧ್ಯಯನ ಇರ್ಬೋದು, ಮತ್ತು ದ್ರಾವಿಡ ಭಾಷಾ ವಿಜ್ಞಾನ ಅಂತ ಅವ್ರದ್ದೊಂದು 500 ಪೇಜೊಂದು ಕೃತಿ ಇದೆ, ಸಂಶೋಧನೆ ಮಾಡಿದ್ದಾರೆ. ಅದ್ಭುತ. ನಾವು ಕನ್ನಡಿಗರು ದ್ರಾವಿಡ್ರೆ ಅಂತ ಯಾರಿಗಾದ್ರೂ ಪ್ರಶ್ನೆ ಇದ್ದರೆ, ಇಲ್ಲ ಕೆಲವರಿದ್ದಾರೆ ಅವ್ರಿಗೆ ಈ ತಮಿಳ್ನಾಡಲ್ಲಿ ಹಂಗೆ ಹಿಂಗೆ ಆ ಥರ ಡೆವಲಪ್ಮೆಂಟು, ಅವ್ರ ಭಾಷಾಭಿಮಾನ ಇದೆಲ್ಲನೂ ಹೇಳ್ತಾರೆ ಹೊರತಾಗಿ ಯಾಕೆ ಅವ್ರಿಗೆ ಬತ್ತು ಅಂತಂದರೆ, ಅವರು ತಮಿಳು ದ್ರಾವಿಡ ಕುಟುಂಬ ಅನ್ನೋದನ್ನು ಅಪ್ಪಿರೋದಕ್ಕೆ. ಅದನ್ನು ಇವರು ಹೇಳೋದಕ್ಕೆ ರೆಡಿ ಇಲ್ಲ, ಇವರು ಒಪ್ಪೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದರೆ ಇವರ ಮೆದ್ಲೆಲ್ಲನೂ ಇವರು ಸಂಸ್ಕೃತದವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಅವ್ರ ಪಿತೂರಿಗೆ ಬಲಿಯಾಗ್ಬಿಟ್ಟಿರ್ತಾರೆ. ಈ ಜನವಾರದವರು ಅವರು ಕನ್ನಡ ಪರ ಚಳುವಳಿ ಇರ್ಬೋದು, ಎಲ್ಲ ಚಳುವಳಿಲೂ ಒಂದು ಮೆದ್ಲಾಗಿ ಕೆಲಸ ಮಾಡ್ತಾ ಇರ್ತಾರೆ. ಪರ ವಿರೋಧ ಇವರೇ ಹುಟ್ಟಾಕ್ತಾ ಇರ್ತಾರೆ. ಇವರು ಯಾವ ಕಾರಣಕ್ಕೂ ಕನ್ನಡ ನಾಡಿನ ಅಭಿವೃದ್ಧಿಗಾಗಲಿ ಸಮಾನತೆ ಸ್ಥಾಪನೆಗಾಗಲಿ ಅವಕಾಶನ ಮಾಡಿಕೊಡಲ್ಲ. ಇದಕ್ಕೆ ಪೂರಕವಾಗುವಂಗೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ. ಯಾಕೆ ತಮಿಳ್ನಾಡು ರೀತಿ ಕನ್ನಡ ಚಳುವಳಿ ಇಲ್ಲ ಕರ್ನಾಟಕದ ಒಂದು ಚಳುವಳಿ ಒಂದು ಪ್ರಾದೇಶಿಕವಾಗಿ ಗಟ್ಟಿಯಾಗಿಲ್ಲ ಅಂತಂದರೆ, ಇಲ್ಲಿ ಲೀಡ್ ಮಾಡುವಂಥ ಎಲ್ಲ ಚಳುವಳಿಯ ಮೆದ್ಲು ಈ ಜನವಾರದವರೇ ಆಗಿದ್ದಾರೆ ಅಂತ. ಹಾಗಾಗಿ ಈ ಸಲ ಮೈಸೂರು ದಸರಾ ಉದ್ಘಾಟನೆ ಮಾಡ್ತಾ ಇರುವಂಥ ಹಂಪ ನಾಗರಾಜಯ್ಯ ಅವ್ರಿಗೆ ಇದೇ ಜನವಾರದ ಚಿಂತನೆಯವರು ಕಳೆದ ಈಗ ಏನು ಮಾಜಿ ಮುಖ್ಯಮಂತ್ರಿ ಈಗ CD ಯಾವುದೋ 10 ಕೋಟಿ ರೂಪಾಯಿ ಕೊಟ್ಟು ಸುಖ ಅನುಭವಿಸಿ ಆ CD ಕೇಸಲ್ಲಿ ಸಿಗಾಕೊಬಿಡ್ತೀನಿ ಅಂತ ಹೋಗಿ ಕೋರ್ಟಲ್ಲಿ ಸ್ಟೇ ಆರ್ಡರ್ ತಂದಿದ್ದಾರಲ್ಲ, ಅವರು CM ಆಗಿದ್ದಾಗ ಆ ಮಂಡ್ಯದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹಂಪ ನಾಗರಾಜಯ್ಯ ಅವರು ಬಂದಿರ್ತಾರೆ. ಅಲ್ಲಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟು ಕೊಟ್ಟಿದ್ದಕ್ಕೆ ಅದನ್ನು ಪೊಲೀಸವರು ಎನ್ಕ್ವೈರಿ ಮಾಡೋದಕ್ಕೆ ತಂದು ಕೂರಿಸ್ಕೊಂಡಿದ್ರು. ನಮಗೆ ಗೊತ್ತೇ ಇಲ್ಲ ಇದೆಲ್ಲ. ಅದು ಮಾರನೆಗೆ ನಮಗೆಲ್ಲ ಗೊತ್ತಾಗಿ ಆಮೇಲೆ SP ಊರಿಗೆಲ್ಲ ಪೊಲೀಸವ್ರಿಗೆಲ್ಲ
ಹೋಗಿ ಪ್ರಶ್ನೆ ಮಾಡಿದ್ಮೇಲೆ ಅವ್ರನ್ನ ಹಂಪನಾಗರಾಜ್ ಅವ್ರನ್ನ ಕರೆಸಿ ಅವ್ರನ್ನ ಕ್ಷಮೆ ಕೇಳಿದ್ರು ಪೊಲೀಸವರು. ಆದರೆ ಇವರು ಯಾವ ರೀತಿ ಹಿಂಸಿಸ್ತಾರೆ, ಯಾಕೆ ಅಂತಂದರೆ ಹಂಪನಾಗರಾಜಯ್ಯವರು ಕನ್ನಡಕ್ಕೆ ಭಾಳ ಕೊಡುಗೆನ ಕೊಟ್ಟಿದ್ದಾರೆ, ಕನ್ನಡ ಅಭಿವೃದ್ಧಿ ಆಗೋದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಕನ್ನಡದವರು ದ್ರಾವಿಡ್ರೆ ಅನ್ನೋದಕ್ಕೆ ದೊಡ್ಡ ಗ್ರಂಥನೇ ಬರೆದಿದ್ದಾರೆ. ಇದನ್ನು ಸಹಿಸಲ್ಲ ಈ ಜನವಾರದ ಸಂಸ್ಕೃತದ ಲಂಗೋಟಿ ಮ್ಯಾನ್ಗಳೇನಿದ್ದಾರೆ ಇವರು ಯಾವ ಕಾರಣಕ್ಕೂ ಸಹಿಸಲ್ಲ. ಒಂದಲ್ಲ ಒಂದು ಸಲ ಅವ್ರ ಮೇಲೆ ಪಿತೂರಿ ಮಾಡ್ತಾನೇ ಇರ್ತಾರೆ. ಇವರು ಅಂತಲೇ ಇಲ್ಲ, ಯಾರ ಮೇಲೆ ಆದ್ರೂ ಅಷ್ಟೇ. ಮೈಸೂರು ದಸರಾ ವಿಚಾರದಲ್ಲಿ ಮತ್ತೊಂದು ವಿಚಾರ ಏನಂತಂದರೆ, ಆನೆಗಳು ತಪ್ಪಿಸ್ಕೊಂಡಿದ್ವು ಅಲ್ಲಿ ತಾಲೀಮ್ ನಡೆಸುವಾಗ. ಅದು ಸಿಟಿ ಒಳಗಡೆ ಅಷ್ಟು ದಾನ್ಲೆ ಆಗಲಿಲ್ಲ, ಹೆಂಗೋ ಕಂಟ್ರೋಲ್ ಮಾಡಿ ಇದು ಮಾಡಿದ್ರು. ಇನ್ನೂ ಈ ಏನು ಈ ಪ್ರಾಣಿ ದಯಾ ಸಂಘದವರು ನಾವೆಲ್ಲೋ ಅಲ್ಲಿ ಕೋಳಿ ಗಿಳಿ ಕುಯ್ಕೊಂಡು ಹಬ್ಬ ಗಿಬ್ಬ ಮಾಡ್ಕೊ ತಿನ್ಕೋತಾರೆ ಅಂತಂದರೆ ಅದಕ್ಕೆ ಏನು ಇಷ್ಟ ಆಗಲ್ಲ ಬಾಯಾ ಅಂತ ತಂದುಬಿಡ್ತಾರೆ. ಈ ಆನೆಗೆ ಅಷ್ಟು ತೂಕದ್ದೆಲ್ಲ ಒರೆಸ್ತಾರಲ್ವಾ, ಇದಕ್ಕೆ ಇವ್ರಿಗೇನು ಪ್ರಾಣಿ ದಯಾ ಸಂಘ ಅದು ಇದು ಇವ್ರಿಗೇನು ದಯೆ ಬರ್ತಾ ಇಲ್ವಾ? ಇನ್ನೂ ಕೂಡ ಆ ಪ್ರಾಣಿನೆಲ್ಲ ಹಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಈಗ ಈ ಅರಮನೆಯಿಂದ ಈಚೆ ಬಂದ್ವಲ್ಲ ಹಂಗೆ ಆ ದಸರಾ ನಡೆಯೋ ಟೈಮಲ್ಲಿ ಏನಾದ್ರೂ ಅವಕ್ಕೆ ಕೆರಳಿ ಓಡಾಡ್ಬಿಟ್ರೆ ಲಕ್ಷಾಂತರ ಜನ ಇರ್ತಾರೆ, ಸತ್ತೋಗ್ಬಿಟ್ರೆ ಏನು ಮಾಡೋದು? ಜನ ತುಳ್ತುಕೊಳಗಾದ್ರೆ ಏನು ಮಾಡೋದು? ಇದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕು. ಏನು ದಸರಾ ಅಂತಂದರೆ ಇದೇನು ಇವರು ಕಂಪಲ್ಸರಿ ಅನ್ನುವಂಥದ್ದು ಏನೂ ಇಲ್ಲ. ಇದು ಆ್ಯಕ್ಚುಲಿ ಶ್ರೀಲಂಕಾದಲ್ಲಿ 2000 ವರ್ಷದಿಂದ ನಡೀತಾ ಇದೆ ಅಲ್ಲಿ ಬುದ್ಧಿಸಮ್ ಆಚರಣೆ, ಅದರ ಕಾಪಿ ಇದು ಅಷ್ಟೇ. ನೀವು ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ಅದು ಸಿಗುತ್ತೆ. ಆ ಒಂದು ಆಚರಣೆಯ ಕಾಪಿ ಮಾಡ್ತಾರೆ. ಮೊದಲು ವಿಜಯನಗರ ಸಾಮ್ರಾಜ್ಯದವರೇನೋ ಮಾಡ್ತಿದ್ರು, ಅದಾದಮೇಲೆ ಅದು ಶ್ರೀರಂಗಪಟ್ಟಣಕ್ಕೆ ಶಿಫ್ಟ್ ಆಯಿತು, ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಶಿಫ್ಟ್ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟೈಮಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಅದಾದಮೇಲೆ ಏನು ಬ್ರಿಟಿಷ್ ಅವ್ರನ್ನ ಓಡಿಸಿ ಪ್ರಜಾಪ್ರಭುತ್ವ ಬಂತು. ಪ್ರಜಾಪ್ರಭುತ್ವದಲ್ಲಿ ಯಾರೂ ರಾಜರಲ್ಲ, ಎಲ್ಲ ಪ್ರಜೆಗಳು ಅಂದಾಗ ಅದು ಸ್ಟಾಪ್ ಆಗಿಬಿಟ್ಟಿತ್ತು. ಮತ್ತೆ ಟೂರಿಸಂ ಪರ್ಪಸ್ಗೋಸ್ಕರ ದೇವರಾಜ ಅರಸು ಅವರ ಸಂದರ್ಭದಲ್ಲಿ ಇದನ್ನು ಶುರು ಮಾಡ್ತಾರೆ. ಆಗ ಶುರು ಮಾಡಿದಾಗ ಎಲ್ಲ ಬುದ್ಧಿಜೀವಿಗಳೆಲ್ಲ ಆ ಅಂಬಾರಿ ಒಳಗಡೆ ಏನನ್ನು ಕೂರಿಸ್ಬೇಕು ಅಂದರೆ ಅಲ್ಲಿ ಕನ್ನಡಾಂಬೆನ ಕೂರಿಸ್ಬೇಕು ಅಂತ ಡಿಸೈಡ್ ಮಾಡಿ, ಅದಕ್ಕೆ ಸರ್ಕಾರದಿಂದ ಮಾತ್ರನೇ ಸಾಕಾಗಲ್ಲ, ಇದು ಪ್ರೈವೇಟ್ ಅವರ ಇನ್ವಾಲ್ವ್ಮೆಂಟು ಬೇಕು, ಇನ್ವೆಸ್ಟ್ಮೆಂಟು ಬೇಕು ಅಂತ ಇರುವಾಗ ಆ ಕನ್ನಡಾಂಬೆನ ಕೂರಿಸೋದಕ್ಕೆ ಯಾರೂ ಇನ್ವೆಸ್ಟ್ ಮಾಡಲ್ಲ. ಆದರೆ ಯಾರೋ ಒಬ್ಬ ಹಿಂದಿಯವನು ನೀವು ಭಾರತಾಂಬೆ ಕೂರಿಸೋದಾದರೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಅವಾಗ 1 ವರ್ಷ 2 ವರ್ಷ ಭಾರತಾಂಬೆ ಅಂದ್ಬಿಟ್ಟೇನೋ ಕೂರಿಸಿರ್ತಾರೆ. ಅದು ನಂತರ ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು, ಏನೋ ಭಾರತಾಂಬೆ ರಾಷ್ಟ್ರೀಯತೆ ನ್ಯಾಷನಲಿಸಮು ಹೆಂಗೆ ಅದು ಬ್ರಾಹ್ಮಣಿಸಮ್ ಆಗುತ್ತೆ. 1-2 ವರ್ಷ ಆಯ್ತಾ ಇದ್ದಂಗೆ ಅದು ಚಾಮುಂಡಿಗೆ ಶಿಫ್ಟ್ ಆಗಿ ಈಗ ಚಾಮುಂಡಿ ಅನ್ನುವಂಥ ಇದನ್ನು ಕೂರಿಸಿ ಈ ಜನವಾರದವರು ಲಂಗೋಟಿ ಮ್ಯಾನ್ಗಳು ಅದನ್ನು ಶ್ರೇಷ್ಠ ಕನಿಷ್ಠ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಟೂರಿಸಂ ಪರ್ಪಸ್ಗೆ ದಸರಾ ನಡೆಯುವಂಥದ್ದು ನಿಜವಾಗ್ಲೂ ಅದು ಕರೆಕ್ಟ್ ಇದೆ. ಆದರೆ ಇದರಲ್ಲಿರುವಂಥ ಮೂಢನಂಬಿಕೆ, ಇದರಲ್ಲಿರುವಂಥ ಶ್ರೇಷ್ಠ ಕನಿಷ್ಠ ಅನಿಷ್ಠ ಈ ವ್ಯಸನನ ಫಿಲ್ಟ್ರು ಮಾಡಬೇಕಾಗಿದೆ. ಯಾವುದೇ ಆಚರಣೆ ಆಗಲಿ ನಾವು ಕಾಲಕ್ಕೆ ತಕ್ಕಂಗೆ ಅದು ಜನರ ಅಭಿವೃದ್ಧಿಗೆ ಬಳಕೆ ಆಗೋ ಮಟ್ಟಕ್ಕೆ ಪರಿಶೀಲಿಸಬೇಕು. ಅದನ್ನು ಅವಾಗವಾಗ ರಿನ್ಯೂ ಮಾಡಿದ್ರೆ ಒಳ್ಳೆಯದು, ಅದನ್ನು ರಿಫ್ರೆಶ್ ಮಾಡಿದ್ರೆ ಒಳ್ಳೆಯದು. ಇನ್ನು ಮೈಸೂರು ದಸರಾದಲ್ಲೂ ಕೂಡ ಈ ಹಿಂದಿ ಬಳಕೆ ಯಾವ ಕಾರಣಕ್ಕೂ ಆಗಬಾರ್ದು. ಈಗಾಗಲೇ ಕನ್ನಡ ನಾಡು ಹಿಂದಿ ಏರಿಕೆಯಿಂದ ಮತ್ತು ಈ ವಲಸೆ ಏನು ನಾರ್ತ್ ಇಂಡಿಯಾಯಿಂದ ಬರ್ತಾ ಇರುವಂಥ ವಲಸೆ ಇದೆ, ಅದರಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ನೀವು ಯಾವುದೇ ಹೋಬಳಿಗೆ ಹೋದ್ರೂ ಅಲ್ಲಿ ಚಪ್ಪಲಿ ಅಂಗಡಿ, ಒಂದು ಪಾತ್ರೆ ಅಂಗಡಿ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಈಗಿಲ್ಲ ಕಬ್ಬಣದ ಅಂಗಡಿ, ಸಿಮೆಂಟ್ ಅಂಗಡಿ, ಇದೆಲ್ಲ ಓನರ್ಗಳು ಹಿಂದಿಯವರೇನೆ. ನಾವು ಬರೀ ಪಾಪ ಕೂಲಿ ಕಾರ್ಮಿಕರು ಹೊಟ್ಟೆ ಪಾಡಕ್ಕೆ ಬಂದಿರ್ತಾರಲ್ಲ ಅವ್ರನ್ನ ನಾವು ಗುರಿ ಮಾಡ್ತೀವಿ. ಅವರು ಏನೋ ಪಾಪ ದುಡ್ದು ಅವರು ಅಣ್ಣ ಅಪ್ಪ ಅನ್ಕೊಂಡು ಹೆಂಗೋ ಬದುಕೋಯ್ತಾರೆ. ಆದರೆ ಇವರು ಬಂದು ಓನರೇ ಆಗ್ಬಿಟ್ಟಿದ್ದಾರೆ. ಕುವೆಂಪು ಅವ್ರು ಏನು ಹೇಳ್ತಾರೆ, ಕನ್ನಡ ನೆಲದಲ್ಲಿ ಕನ್ನಡನೇ ಸಾರ್ವಭೌಮ, ಕನ್ನಡಿಗನೇ ಸಾರ್ವಭೌಮ, ಹಂಗಂತ ಬೇರೆಯವರು ಬರಬಾರ್ದು ಅಂತ ಹೇಳ್ತಾ ಇಲ್ಲ. ಅತಿಥಿಗಳಾಗಿ ಬರಲಿ, ಯಜಮಾನರಾಗಿ ಬೇಡ ಅಂತಾರೆ. ಆದರೆ ಇವತ್ತು ಈ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಪಾಲಿಸಿಗಳು ಮತ್ತು ಸಂವಿಧಾನದ ಆರ್ಟಿಕಲ್ಗಳು ಈ ಒಂದು ಹಿಂದಿಗೆ ಪೂರಕವಾಗಿರೋದ್ರಿಂದ ಯಜಮಾನರೇ ಆಗ್ಬಿಟ್ಟಿದ್ದಾರೆ. ನೀವು ಯಾವುದೇ ಬ್ಯಾಂಕಲ್ಲಿ ಹೋಗಿ ನೋಡಿ ಎಲ್ಲ ಹಿಂದಿಯವರೇ, ಯಾವುದೇ ಆಫೀಸು ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ಗಳನ್ನ ನೋಡಿ ಎಲ್ಲ ಹಿಂದಿಯವರೇ. ಯಾಕೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕನ್ನಡದವ್ರು ಇರಬಾರ್ದಾ? ಇನ್ನು ರಾಜ್ಯಪಾಲರು ಅವನು ಯಾಕ್ರಿ ಹಿಂದಿಯವ್ರು ಬರಬೇಕು?
ಕನ್ನಡದವರು ಇದೇ ಮೈಸೂರು ದಸರಾ ವಿಚಾರ ನಾವು ಮಾತಾಡ್ತಾ ಇದ್ದೀವಿ. ಆ ಮೈಸೂರನ್ನ ಇವರು ಆಕ್ಯುಪೈ ಮಾಡ್ಕೋವಾಗ ಹೇಳಿದ್ದೇನು ಅಂತಂದರೆ, ಯಾವಾಗ್ಲೂ ಆ ರಾಜವಂಶಕ್ಕೇ ಆ ರಾಜ್ಯಪಾಲನ ಕೊಡ್ತೀವಿ ಅಂತ. ಪಾಪ ಅವರು ಶ್ರೀಕಂಠ ದತ್ತರ ಒಡೆಯರ್ ಇರೋವರೆಗೂ ಅವರೊಬ್ಬರಿಗೆ ಕೊಟ್ಟರು. ಅವರು ತೀರ್ಕೊಂಡ್ಮೇಲೆ ಇನ್ನು ಒಬ್ಬರು ಕನ್ನಡದವ್ರಿಗೂ ರಾಜ್ಯಪಾಲ ಹುದ್ದೆನ ಕೊಡಲಿಲ್ಲ. ಹಾಗಾಗಿ ಯಾವ ಕಾರಣಕ್ಕೂ ಮೈಸೂರು ದಸರಾದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ಇದು ರಾಷ್ಟ್ರನೇ ಇಲ್ಲ, ಇದು ಒಕ್ಕೂಟ, ಹಲವು ರಾಜ್ಯಗಳ ಒಕ್ಕೂಟ. ಈ ಒಕ್ಕೂಟದ ಭಾವೈಕ್ಯತೆ ಅನ್ನು ಕೂಡ ನೀವು ಕನ್ನಡದಲ್ಲೇ ಮಾಡಿ, ಇಲ್ಲ ಇಂಗ್ಲೀಷಲ್ಲಿ ಮಾಡಿ. ಹಿಂದಿ ಯಾವ ಕಾರಣಕ್ಕೂ ಇರಕ್ಕೂಡ್ದು, ಹಿಂದಿ ಕಲಾವಿದ್ರಿಗೆ ಅವಕಾಶ ಕೊಡಕ್ಕೂಡ್ದು, ಹಿಂದಿ ಗುತ್ತಿಗೆದಾರರಿಗೆ ಅವಕಾಶ ಕೊಡಕ್ಕೂಡ್ದು, ಹಿಂದಿ ಕೆಲಸಗಾರರಿಗೆ ಅವಕಾಶ ಕೊಡಕ್ಕೂಡ್ದು. ಮೈಸೂರು ದಸರಾ ಆಯೋಜನೆಗೆ ಒಂದು ಕಮಿಟಿ ಮಾಡಿರ್ತಾರೆ, ಅವ್ರಿಗೆ ನಾವು ನೇರವಾಗಿ ಹೋಗಿ ಕೂಡ ನಮ್ಮ ಸಂಘಟನೆ ವತಿಯಿಂದ ಎಚ್ಚರಿಕೆ ಪತ್ರನ ಕೊಡ್ತೀವಿ. ಕೊಡೋದ್ರ ಜೊತೆಗೆ ಈ ವಿಡಿಯೋ ಮುಖಾಂತರ ಕೂಡ ಈ ಎಚ್ಚರಿಕೆನ ಕೊಡ್ತಾ ಇದ್ದೀವಿ. ಎಲ್ಲೇ ಹಿಂದಿಗೆ ಒತ್ತು ಕೊಟ್ಟರೆ ಅದನ್ನು ಆ ಸ್ಥಳದಲ್ಲೇ ಪ್ರತಿಭಟಿಸಲಾಗುತ್ತೆ. ಅದು ಸರ್ಕಾರಕ್ಕೆ ತೀವ್ರ ಮುಜುಗರನ ತಂದೊಡ್ಬೋದು. ಹಾಗಾಗಿ ಇದನ್ನು ಎಚ್ಚರಿಸ್ತಾ ಇದ್ದೀವಿ. ಮೈಸೂರು ದಸರಾ ನಿಜವಾಗ್ಲೂ ಕನ್ನಡ ನಾಡ ಹಬ್ಬ ಆಗಲಿ, ಅದು ಕೇವಲ ಈ ಶ್ರೇಷ್ಠ ಕನಿಷ್ಠ ಅನಿಷ್ಠ ಅನ್ನುವಂಥ ಈ ಜನವಾರದವರು, ಈ ಲಂಗೋಟಿ ಮ್ಯಾನ್ಗಳ ಪ್ರಾಬಲ್ಯದ ಹಬ್ಬ ಆಗದೇನೆ ಅದು ಎಲ್ಲರ ಹಬ್ಬ ಆಗಲಿ ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.